ಕೆಲವೇ ಕ್ಷಣಗಳಲ್ಲಿ ದರ್ಶನ್ ಕುರಿತಂತೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ವಿಚಾರಣೆ ಸ್ಟಾರ್ಟ್ ಆಗುತ್ತೆ. ಸದ್ಯ ಕೋರ್ಟ್ಗೆ ಆರೋಪಿಗಳ ಪರ ವಕೀಲರು ಹಾಜರಾಗಿದ್ದಾರೆ. ಚಿತ್ರದುರ್ಗದ ರೇಣುಕಾ ಸ್ವಾಮಿಯನ್ನ ಅತ್ಯಂತ ಭೀಕರವಾಗಿ ಕೊಂದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೆಲವೇ ಕ್ಷಣಗಳಲ್ಲಿ ಸೆಷನ್ಸ್ ಕೋರ್ಟ್ನಲ್ಲಿ ಅರ್ಜಿಯ ವಿಚಾರಣೆ ಆಗುತ್ತೆ. ವಿಡಿಯೋ ಕಾನ್ಫರೆನ್ಸ್ ಮೂಲಕ ಆರೋಪಿ ದರ್ಶನ್, ಆರೋಪಿ ಪವಿತ್ರನನ್ನ ಹಾಜರುಪಡಿಸಲಾಗುತ್ತೆ. ಇವತ್ತು ಚಾರ್ಜ್ ಫ್ರೇಮ್ ಆಗುತ್ತೆ. ಮೊನ್ನೆನೇ ಆಗಬೇಕಾಗಿತ್ತು, ಬಟ್ ಇವರು ಪದೇ ಪದೇ ಇವ್ರ ಕಡೆಯವರೆಲ್ಲ ಡಿಸ್ಚಾರ್ಜ್ ಅಪ್ಲಿಕೇಶನ್ ಹಾಕ್ಕೊಳ್ತಾ ಇದ್ದಿದ್ದರಿಂದ ಚಾರ್ಜ್ ಫ್ರೇಮನ್ನು ಮಾಡೋದಕ್ಕಾಗಿರಲಿಲ್ಲ. ಏನು ಚಾರ್ಜ್ ಫ್ರೇಮ್ ಅಂದರೆ, ನಿಮ್ಮ ಮೇಲೆ ಈಗ IPC ಸೆಕ್ಷನ್ 302 ಇದೆ, 307 ಇದೆ, ನೀವೇನು ಹೇಳ್ತೀರಿ, ನೀವು ಕೊಲೆ ಮಾಡಿದ್ದು ಹೌದಾ ಅಂತೆಲ್ಲ ಕೇಳ್ತಾರೆ ಜಡ್ಜು. ಇವರು ಸಹಜವಾಗಿ ಅದನ್ನು ಅಲ್ಲಗಳಿತಾರೆ. ಹಾಗಾದರೆ ನಡಿಲಿ ಟ್ರಯಲು ಅಂತ ಜಡ್ಜ್ ಒಂದು ದಿನಾಂಕವನ್ನು ನಿಗದಿ ಮಾಡ್ತಾರೆ. ಅಲ್ಲಿಗೆ ಇವ್ರ ಮೇಲಿರೋ ಆರೋಪ ಎಷ್ಟು ಸರಿ, ಎಷ್ಟು ಸುಳ್ಳು, ಎಷ್ಟು ಸತ್ಯ, ಏನು ಎವಿಡೆನ್ಸನ್ನು ಕಲೆಕ್ಟ್ ಮಾಡಿದ್ದಾರೆ, ಟೆಕ್ನಿಕಲ್ ಎವಿಡೆನ್ಸ್ ಎಷ್ಟಿದೆ, ಫಿಸಿಕಲ್ ಎವಿಡೆನ್ಸ್ ಎಷ್ಟಿದೆ, ಎಲ್ಲವನ್ನು ಕ್ರಾಸ್ ಎಕ್ಸಾಮಿನೇಷನ್ ಮಾಡ್ತಾರೆ.